ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಕಾರ್ಗಿಲ್ ವಿಜಯ ದಿವಸವನ್ನ ಭಾರತ ಆಚರಿಸಿದ ಮರುದಿನಾನೇ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಭಾರತೀಯ ಪೋಸ್ಟ್ಗಳ ಮೇಲೆ ಪಾಕಿಸ್ತಾನಿಯರು ದಾಳಿ ಮಾಡಿದ್ದಾರೆ. ಗಡಿಯ ಆಚೆಯಿಂದ ಭಯೋತ್ಪಾದಕರನ್ನ ಒಳನುಗ್ಗಿಸುವ ಪ್ರಯತ್ನದ ಭಾಗವಾಗಿ ಸೇನಾ ಪೋಸ್ಟ್ ಮೇಲೆ ಪಾಕಿಸ್ತಾನಿ ಬಾರ್ಡರ್ ಆಕ್ಷನ್ ಟೀಮ್ ನಡೆಸಿದ ದಾಳಿಯಲ್ಲಿ ಒಬ್ಬ ಸೈನಿಕ ಮರಣವನ್ನಪ್ಪಿದ್ರೆ ಒಬ್ಬ ಅಧಿಕಾರಿ ಸೇರಿದ ಹಾಗೆ 4 ತೀವ್ರವಾಗಿ ಗಾಯಗೊಂಡಿದ್ದಾರೆ. ಹಾಗೆ ಭಾರತೀಯ ಯೋಧರ ಗುಂಡಿಗೆ ಒಬ್ಬ ನುಸುಳುಕೋರ ಸಾವಿಗೀಡಾಗಿರೋದು ಗೊತ್ತಾಗಿದೆ. ಪಾಕಿಸ್ತಾನಿ ಸೈನಿಕರ ಸಾವು ನೋವಿನ ವಿವರಗಳು ಬಹಿರಂಗಗೊಂಡಿಲ್ಲ. ಕಾಶ್ಮೀರದಲ್ಲಿ ಕಳೆದ ಕೆಲ ತಿಂಗಳುಗಳಿಂದ ಉಗ್ರರ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋದು ನಿಮಗೆ ಗೊತ್ತಿದೆ. ಕಳೆದ 32 ತಿಂಗಳಲ್ಲಿ ಸುಮಾರು 50 ವೀರ ಯೋಧರನ್ನ ನಾವು ಕಳ್ಕೊಂಡಿದ್ದೀವಿ. ಆರ್ಟಿಕಲ್ 370 ರದ್ದಾದ ನಂತರ ಅಲ್ಲಿ ಕಲ್ಲು ತೂರಾಟದ ಪ್ರಕರಣಗಳು ಕಡಿಮೆ ಆಗಿವೆ. ಹಾಗೆ ಉಗ್ರ ಸಂಘಟನೆಗಳಿಗೆ ಕಾಶ್ಮೀರಿ ಯುವಕರ ರಿಕ್ರೂಟ್ಮೆಂಟ್ಗಳು ಕೂಡ ಕಡಿಮೆ ಆಗಿವೆ ಅನ್ನೋ ವರದಿಗಳು ಬರ್ತಾ ಇದ್ವು. ಹಾಗೆ ಆರಂಭದ ದಿನಗಳಲ್ಲಿ ಒಂದು ಹಂತಕ್ಕೆ ಭಯೋತ್ಪಾದಕ ಚಟುವಟಿಕೆಗಳು ದಾಳಿಗಳು ಕೂಡ ಕಡಿಮೆ ಆದಂತೆ ಕಾಣ್ತಾ ಇದ್ವು. ಆದ್ರೆ ಅಲ್ಲಿನ ನಿರ್ಬಂಧಗಳನ್ನ ತೆಗೆದ ನಂತರ ಮತ್ತೆ ದಾಳಿಗಳು ಹೆಚ್ಚಾಗ್ತಾ ಇವೆ. ಅಲ್ಲಿ ಉಗ್ರ ಸಂಘಟನೆಗಳಿಗೆ ಸ್ಥಳೀಯರ ನೇಮಕಾತಿ ಅನ್ನೋದು ಎಷ್ಟಾಗ್ತಿದೆಯೋ ಗೊತ್ತಿಲ್ಲ. ಆದ್ರೆ ಪಾಕಿಸ್ತಾನದಿಂದ ಗಡಿ ದಾಟಿ ಬರ್ತಾ ಇರೋ ಭಯೋತ್ಪಾದಕರ ಸಂಖ್ಯೆ ಮಾತ್ರ ಹೆಚ್ಚಾಗ್ತಾ ಹೋಗ್ತಾ ಇದೆ. ಜೊತೆಗೆ ಓವರ್ ಗ್ರೌಂಡ್ ವರ್ಕರ್ಸ್ ಅಲ್ಲಿನ ಭಯೋತ್ಪಾದಕರಿಗೆ ಬೇಕಾದ ಆಹಾರ, ಆಯುಧ, ವಸತಿ, ಸಂಪರ್ಕ, ಸಾರಿಗೆ ಮುಂತಾದ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದಾರೆ. ಅದರಲ್ಲೂ ಈ ಹಿಂದೆ ಕಾಶ್ಮೀರದ ಕಣಿವೆಯಲ್ಲಿ ಹೆಚ್ಚಿದ್ದ ಭಯೋತ್ಪಾದನೆ ಈಗ ಜಮ್ಮು ಪ್ರಾಂತದಲ್ಲಿ ಹೆಚ್ಚಾಗ್ತಾ ಇದೆ. ಮೀರ್ಪುರ್ ಸೇರಿದ ಹಾಗೆ ಆಕ್ರಮಿತ ಕಾಶ್ಮೀರದ ಗಡಿ ಭಾಗಗಳಿಂದ ಒಳನುಸುಳುವವರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮತ್ತು ಅಂಥ ನುಸುಳುಕೋರರ ಬೆಂಬಲಕ್ಕೆ ಅಲ್ಲಿ ಪಾಕಿಸ್ತಾನದ ಬ್ಯಾಟ್ ಟೀಮ್ ನಿಂತಿದೆ. ಮೊನ್ನೆ ಪಾಕಿಸ್ತಾನದ ಬ್ಯಾಟ್ ಟೀಮಿನ ಸೈನಿಕನೊಬ್ಬ ಒಂದಷ್ಟು ಉಗ್ರರನ್ನ ಗಡಿ ದಾಟಿಸೋದಕ್ಕೆ ಪ್ರಯತ್ನ ಪಡ್ತಾ ಭಾರತದ ಗಡಿಯ ಕಡೆಗೆ ಕರ್ಕೊಂಡು ಬರ್ತಾ ಇದ್ದ ಫೋಟೋ ಒಂದು ಬಹಿರಂಗಗೊಳ್ತು. ಹಾಗೆ ಆ ಭಾಗದಲ್ಲಿ ಚೈನಾ ನಿರ್ಮಾಣ ಮಾಡಿರೋ ಟನಲ್ಗಳನ್ನು ಬಳಸಿಕೊಂಡು ಉಗ್ರರು ಹೇಗೆ ಗಡಿಗಳವರೆಗೆ ಬರ್ತಿದ್ದಾರೆ ಹಾಗೂ ಗಡಿಗಳಲ್ಲಿ ಅವರು ನಿರ್ಮಾಣ ಮಾಡಿಕೊಂಡಿರುವ ಟನಲ್ಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ನಾನು ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟಿದ್ದೆ. ಈಗ ಶನಿವಾರ ಬೆಳಗಿನ ಜಾವ ಪಾಕಿಸ್ತಾನದ ಗಡಿ ರಕ್ಷಣಾ ಪಡೆ ಮತ್ತೆ ಅದೇ ತರದ ಮತ್ತೊಂದು ಅಟೆಂಪ್ಟ್ ಅನ್ನು ಮಾಡಿದೆ. 3 ಉಗ್ರರನ್ನ ಗಡಿ ದಾಟಿಸೋದಕ್ಕೆ ಕರ್ಕೊಂಡು ಬಂದ ಪಾಕಿಸ್ತಾನದ ಸೈನಿಕರು ಆ ಪ್ರಯತ್ನದ ಭಾಗವಾಗಿ ಭಾರತದ ಗಡಿಯನ್ನ ಕಾಯ್ತಾ ಇದ್ದ ಯೋಧರ ಗಮನವನ್ನ ಬೇರೆ ಕಡೆಗೆ ಸೆಳೆಯೋದಕ್ಕೆ ಕುಪ್ವಾರದ ಮಚಲ್ ಸೆಕ್ಟರ್ ಅಲ್ಲಿ ಗುಂಡಿನ ದಾಳಿಯನ್ನು ನಡೆಸಿದ್ದಾರೆ. LOCಯ ಕಾಮ್ಕಾಡಿ ಬಳಿಯಲ್ಲಿನ ಸೇನಾ ಪೋಸ್ಟ್ ಮೇಲೆ ಬೆಳಗಿನ ಜಾವ ವಿಪರೀತ ಪ್ರಮಾಣದಲ್ಲಿ ಗುಂಡಿನ ದಾಳಿ ಆರಂಭ ಆಗಿದೆ. ಅದರಲ್ಲಿ ಭಾರತೀಯ ಸೇನೆಯ ಯೋಧನೊಬ್ಬ ವೀರಮರಣವನ್ನಪ್ಪಿದ್ರೆ ಒಬ್ಬ ಮೇಜರ್ ಸೇರಿದ ಹಾಗೆ 5 ಯೋಧರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಹಾಗೆ ಭಾರತೀಯ ಯೋಧರು ನಡೆಸಿದ ಪ್ರತಿದಾಳಿಯಲ್ಲಿ 3 ನುಸುಳುಕೋರರ ಪೈಕಿ ಒಬ್ಬ ಸಾವಿಗೀಡಾಗಿದ್ದಾನೆ. ಇನ್ನಿಬ್ಬರು ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ಓಡಿ ಹೋಗಿದ್ದಾರೆ. ಅವರು ಗಡಿ ದಾಟೋ ಪ್ರಯತ್ನವನ್ನ ವಿಫಲಗೊಳಿಸಲಾಗಿದೆ ಅಂತ ಸೇನಾಧಿಕಾರಿಗಳು ತಿಳಿಸಿದ್ದಾರೆ. ಗಾಯಗೊಂಡ ಸೈನಿಕರನ್ನ ತಕ್ಷಣ ಸೇನಾಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಗೆಳೆಯರೆ, ಪಾಕಿಸ್ತಾನದ ಗಡಿಯಲ್ಲಿ ಉಗ್ರರು ನುಸುಳಿ ಬರುವುದು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮತ್ತು ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಉಗ್ರರು ಕಾಶ್ಮೀರಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಭಾರತೀಯ ಸೇನೆ ಅಲ್ಲಿ ಆಪರೇಷನ್ ಸರ್ಪವಿನಾಶ್ 2 ಕೈಗೆತ್ತಿಕೊಂಡಿದೆ. ಕಳೆದ ವರ್ಷ ಕೂಡ ಅಲ್ಲಿ ಆಪರೇಷನ್ ಸರ್ಪವಿನಾಶ್ ಅನ್ನ ಹಮ್ಮಿಕೊಂಡಿದ್ದ ಭಾರತೀಯ ಯೋಧರು ಸುಮಾರು 65ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಹೊಡೆದು ಕೊಂದಿದ್ರು. ಈಗ ಮತ್ತೆ ಉಗ್ರರ ಚಟುವಟಿಕೆಗಳು ಹೆಚ್ಚಾಗ್ತಾ ಇರೋ ಹಿನ್ನೆಲೆಯಲ್ಲಿ 2ನೇ ಸುತ್ತಿನ ಸರ್ಪವಿನಾಶ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಳ್ಳಲಾಗಿದ್ದು, ಅದಕ್ಕಾಗಿ ಕಮಾಂಡೋ ಪಡೆ ಸೇರಿದ ಹಾಗೆ ಸುಮಾರು 3,500 ಯೋಧರನ್ನ ಕಾಶ್ಮೀರಕ್ಕೆ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ಗ್ರಾಮಗಳಲ್ಲಿನ ಗ್ರಾಮ ರಕ್ಷಣಾ ಪಡೆಗಳನ್ನು ಕೂಡ ಆಕ್ಟಿವ್ ಮಾಡೋ ಕೆಲಸ ನಡೆದಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಇಡೀ ಕಾಶ್ಮೀರವನ್ನ ಸೇನೆ ಅಥವಾ ಅಲ್ಲಿನ ಪೊಲೀಸರು ಕಾಯಬೇಕು ಅನ್ನೋದು ತುಂಬಾ ಕಷ್ಟದ ಕೆಲಸ. ಯಾಕೆಂದ್ರೆ ಅಲ್ಲಿನ ಕಾಡುಗಳ ಮೂಲಕ ಒಳನುಸುಳಿ ಬರೋ ಉಗ್ರರಿಗೆ ಅಲ್ಲಿನ ಸ್ಥಳೀಯರು ಆಹಾರ, ಆಶ್ರಯ ಮತ್ತೊಂದು ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಕಡೆಗಳಲ್ಲಿ ಅವರು ದಾಳಿ ಮಾಡುವವರೆಗೆ ಅಲ್ಲಿಗೆ ಉಗ್ರರು ಬಂದಿದ್ದಾರೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇನ್ನು ಯಾವುದೇ ಗ್ರಾಮಕ್ಕೆ ಉಗ್ರರು ಕಾಲಿಟ್ಟರು ಅಲ್ಲಿಗೆ ಸೇನೆ ಹಾಗೂ ಪೊಲೀಸರು ಹೋಗೋ ಹೊತ್ತಿಗೆ ಅಲ್ಲಿ ಒಂದಷ್ಟು ಅನಾಹುತಗಳು ನಡೆದು ಹೋಗಿರುತ್ತವೆ. ಹೀಗಾಗಿ ಗ್ರಾಮಗಳನ್ನ, ಅಲ್ಲಿನ ಜನರನ್ನ ಕಾಪಾಡೋದಕ್ಕೆ ಗ್ರಾಮ ರಕ್ಷಕರನ್ನ ನೇಮಕ ಮಾಡೋದಕ್ಕೆ ಸರ್ಕಾರ ಮುಂದಾಗಿತ್ತು. ಬಹಳ ಕಡೆಗಳಲ್ಲಿ ನಿವೃತ್ತ ಯೋಧರು ಅವರವರ ಹಳ್ಳಿಗಳನ್ನ ಕಾಪಾಡೋ ಕೆಲಸವನ್ನ ಹೆಗಲಿಗೆ ಹೊತ್ತರು. ಕಳೆದ ವರ್ಷ ಅವರಿಗೆ ಇನ್ನಷ್ಟು ಹೆಚ್ಚಿನ ತರಬೇತಿ ಕೊಡುವ ಮತ್ತು ಆಧುನಿಕ ಆಯುಧಗಳನ್ನು ಕೊಡುವ ಬಗ್ಗೆ ಸರ್ಕಾರ ಮಾತಾಡಿತ್ತಾದ್ರೂ ಇದುವರೆಗೆ ಆ ಕೆಲಸ ಅಲ್ಲಿ ನಡೆದಂತೆ ಕಾಣ್ತಾ ಇಲ್ಲ. ಇವತ್ತಿಗೂ ಅವರು ಈ ಹಿಂದೆ ಪೊಲೀಸರು ಬಳಕೆ ಮಾಡ್ತಾ ಇದ್ದ 303 ಥರದ ಬಂದೂಕುಗಳನ್ನ ಮತ್ತು ಸಿಂಗಲ್ ಬ್ಯಾರಲ್ ಬಂದೂಕುಗಳನ್ನು ಇಟ್ಟುಕೊಂಡು ಉಗ್ರರಿಂದ ಹಳ್ಳಿಗಳನ್ನ ಕಾಪಾಡ್ತೀವಿ ಅಂತ ನಿಂತಿದ್ದಾರೆ. ಅಲ್ಲಿಗೆ ಬರೋ ಉಗ್ರರ ಬಳಿ ಆಧುನಿಕ AK ಬಂದೂಕುಗಳು, ಆಸ್ಟ್ರೇಲಿಯನ್ ಅಸಾಲ್ಟ್ ರೈಫಲ್ಗಳು, M4 ಕಾರ್ಬೇನುಗಳು, ಗ್ರನೇಡುಗಳು ಇವೆ. ಇವುಗಳ ವಿರುದ್ಧ ಸಿಂಗಲ್ ಬ್ಯಾರಲ್ ಬಂದೂಕುಗಳನ್ನು ಇಟ್ಟುಕೊಂಡು ಪಾಪ ಗ್ರಾಮ ರಕ್ಷಕರು ಇನ್ನೇನು ತಾನೇ ಹೋರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ಆ ಪಡೆಗಳಿಂದ ಕೂಡ ಸೇನೆಗೆ ಅಂಥ ದೊಡ್ಡ ಮಟ್ಟದ ಸಹಾಯ ಸಾಧ್ಯ ಆಗ್ತಾ ಇಲ್ಲ.
ಇನ್ನು ಈ ಉಗ್ರರ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅವರಿಗೆ ಚೈನಾ ಆಯುಧಗಳನ್ನ ಮತ್ತು ಸಂಪರ್ಕ ಸಾಧನಗಳನ್ನು ಕೊಟ್ಟಿದೆ. ಸ್ಯಾಟಲೈಟ್ ಫೋನುಗಳು ಅವರ ಬಳಿ ಇವೆ, ನ್ಯಾವಿಗೇಷನ್ ಸಿಸ್ಟಮ್ಗಳನ್ನು ಅವರು ಹೊಂದಿದ್ದಾರೆ. ಜೊತೆಗೆ ಅವರಿಗೆ ಈ ಭಾಗದ ಅರಣ್ಯ ಪ್ರದೇಶಗಳ ಬಗ್ಗೆ ಮತ್ತು ಇಲ್ಲಿನ ಯುದ್ಧಗಳ ಬಗ್ಗೆ ಕೂಡ ತರಬೇತಿಯನ್ನ ಕೊಡಲಾಗಿದೆ. ಚೈನಾದ ಹಣ, ಆಯುಧಗಳು, ಪಾಕಿಸ್ತಾನಿ ಸೇನೆಯ ತರಬೇತಿಯನ್ನ ಪಡ್ಕೊಂಡಿರೋ ಈ ಉಗ್ರರನ್ನ ಗಡಿದಾಟಿಸುವ ಕೆಲಸವನ್ನ ಅಲ್ಲಿನ ಬ್ಯಾಟ್ ಮಾಡ್ತಾ ಇದೆ. ಗೆಳೆಯರೆ, ಬ್ಯಾಟ್ ಅಂದ್ರೆ ಬಾರ್ಡರ್ ಆಕ್ಷನ್ ಟೀಮ್ ಅಂತ. ಇದು ಪಾಕಿಸ್ತಾನದ ಸ್ಪೆಷಲ್ ಆಕ್ಷನ್ ಫೋರ್ಸ್ ಅಂತ ಕೂಡ ಕರೆಸಿಕೊಳ್ಳುತ್ತೆ. ಇವರನ್ನ ಭಾರತದ ಗಡಿಯಲ್ಲಿ ಪಾಕಿಸ್ತಾನ ನಿಯೋಜನೆ ಮಾಡಿದೆ. ಇದು ಒಂಥರ ಸೇನೆಗೆ ಸೇನೆನೂ ಹೌದು, ಉಗ್ರರಿಗೆ ಉಗ್ರರೂ ಹೌದು. ಈ ಹಿಂದೆ ರಾಜರ ಸೈನ್ಯಗಳಲ್ಲೊಂದು ಅಸಾಂಪ್ರದಾಯಿಕ ಸೇನಾಪಡೆ ಇರ್ತಾ ಇತ್ತು. ಸೈನ್ಯ ಯುದ್ಧಕ್ಕೆ ಅಥವಾ ದಾಳಿಗೆ ಹೋಗುವಾಗ ಮೊದಲು ಈ ಅಸಾಂಪ್ರದಾಯಿಕ ಪಡೆ ನುಗ್ಗಿ ಭಯಾನಕ ದಾಳಿಗಳನ್ನು ಮಾಡಿ, ಊರುಗಳನ್ನು ಕೊಳ್ಳೆ ಹೊಡೆದು, ಜನರನ್ನು ದೋಚಿ, ಮನೆಗಳಿಗೆ ಬೆಂಕಿ ಹಚ್ಚಿ, ಲೂಟಿ ಮಾಡಿ ಇದೆಲ್ಲವನ್ನ ಮಾಡ್ತಾ ಇತ್ತು. ಮತ್ತು ಆ ಮೂಲಕ ಜನರಲ್ಲಿ ಹಾಗೂ ಶತ್ರು ದೇಶದ ಸೇನೆಯಲ್ಲಿ ಒಂದು ಭಯ ಉಂಟಾಗೋದಕ್ಕೆ ಈ ಪಡೆಗಳು ಕಾರಣ ಆಗ್ತಾ ಇದ್ವು. ಈ ಸೇನಾಪಡೆಗಳ ಮೇಲೆ ಸಂಪೂರ್ಣ ಹಿಡಿತ ಕೂಡ ಯಾರಿಗೂ ಇರ್ತಾ ಇರಲಿಲ್ಲ. ಇದು ಒಂಥರ ವಿಧ್ವಂಸ ಮಾಡೋದಿಕ್ಕೆ ಅಂತಲೇ ಇದ್ದ ಪಡೆ. ನಿಮಗೆ ಮರಾಠರು ಕರ್ನಾಟಕದ ಮೇಲೆ ದಾಳಿ ಮಾಡಿದಾಗ ಶೃಂಗೇರಿಯನ್ನು ದೋಚಿದ್ರು ಅನ್ನೋ ಕಥೆ ಗೊತ್ತಿದೆ ಅಲ್ವಾ? ಅವತ್ತು ಶೃಂಗೇರಿಯ ಮೇಲೆ ದಾಳಿ ಮಾಡಿದ್ದು ಇದೇ ಅನೌಪಚಾರಿಕ ಹಾಗೂ ಅಸಾಂಪ್ರದಾಯಿಕ ಅನಾಗರಿಕರ ಪಡೆ. ಅಫ್ಕೋರ್ಸ್ ಅವರು ಶೃಂಗೇರಿಯನ್ನ ದೋಚಿದ ವಿಷಯ ಗೊತ್ತಾದ ಮೇಲೆ ಮರಾಠರು ತುಂಬಾ ನಾಚಿಕೆ ಪಟ್ಕೋತಾರೆ. ಶೃಂಗೇರಿ ಮಠಕ್ಕೆ ಕ್ಷಮಾಪಣಾ ಪತ್ರ ಬರೀತಾರೆ ಮತ್ತು ದೋಚಿದ ಸಂಪತ್ತು, ಅದಕ್ಕೆ ತಪ್ಪು ಕಾಣಿಕೆ ಎಲ್ಲವನ್ನ ಸೇರಿಸಿ ಶೃಂಗೇರಿಗೆ ಕೊಡ್ತಾರೆ. ಅದು ಬೇರೆ ವಿಷಯ. ಆದರೆ ಅವತ್ತಿನ ರಾಜರ ಕಾಲದಲ್ಲಿರ್ತಾ ಇದ್ದ ಅನಾಗರಿಕ ಸೇನಾಪಡೆಯನ್ನ ಹೋಲುವ ಸೇನಾಪಡೆಯೊಂದು ಇವತ್ತಿಗೂ ಪಾಕಿಸ್ತಾನದಲ್ಲಿದೆ. ಅದರ ಹೆಸರೇ ಬಾರ್ಡರ್ ಆಕ್ಷನ್ ಟೀಮ್. ಇದರಲ್ಲಿ ಒಂದಷ್ಟು ಸೈನಿಕರು, ಬಹಳಷ್ಟು ಉಗ್ರರು ಕೆಲಸ ಮಾಡ್ತಾರೆ. ಲಷ್ಕರ್ ಎ ತೈಬಾ, ಹಿಜ್ಬುಲ್ ಮುಜಾಹಿದೀನ್, ಜೈಷ್ ಎ ಮೊಹಮ್ಮದ್ ನಂಥ ಗುಂಪುಗಳ ಉಗ್ರಗಾಮಿಗಳನ್ನ ಒಳಗೊಂಡಿರುವ ಈ ತಂಡಗಳು ಭಾರತದ ಗಡಿಯಲ್ಲಿ ದಾಳಿಗಳನ್ನ ಮಾಡ್ತಾ ಇರುತ್ತವೆ. ಈ ಪಡೆಗೆ ಪಾಕಿಸ್ತಾನದ ಸೇನೆ 8 ತಿಂಗಳ ವಿಶೇಷ ತರಬೇತಿಯನ್ನು ಕೊಡುತ್ತೆ. ಹಾಗೆ ವಾಯುಪಡೆ 4 ತಿಂಗಳ ತರಬೇತಿಯನ್ನು ಇವರಿಗೆ ಕೊಡುತ್ತೆ. ಇಲ್ಲಿ ಯುದ್ಧದ ತರಬೇತಿಯ ಜೊತೆಗೆ ಭಯಾನಕ ಕೃತ್ಯಗಳ ತರಬೇತಿಯನ್ನು ಕೊಡ್ತಾರೆ. ಶಿರಚ್ಛೇದದಂಥ ಕೃತ್ಯಗಳನ್ನು ಕೂಡ ಈ ತಂಡ ಮಾಡುತ್ತೆ. ISI ಹಿಂದೆ ನಿಂತು ಇವರನ್ನ ನಿಯಂತ್ರಿಸುತ್ತೆ. ಒಂದು ಬ್ಯಾಟ್ ತಂಡದಲ್ಲಿ ಸಾಮಾನ್ಯವಾಗಿ 6 ರಿಂದ 7 ಪಾಕಿಸ್ತಾನಿ ಸೈನಿಕರು ಹಾಗೂ ಒಂದಷ್ಟು ಉಗ್ರಗಾಮಿಗಳಿರ್ತಾರೆ. ಈ ತಂಡ ಭಾರತ ಮತ್ತು ಪಾಕಿಸ್ತಾನದ ನಡುವಿನ 740 ಕಿಲೋಮೀಟರ್ ಉದ್ದದ LOCಯಲ್ಲಿನ ಬಲಹೀನ ಪಾಯಿಂಟ್ಗಳನ್ನು ಗುರುತು ಮಾಡುತ್ತಾ ಹೋಗುತ್ತೆ. ಅಂದ್ರೆ ಎಲ್ಲಿ ಭಾರತೀಯ ಯೋಧರ ಗಸ್ತು ಕಡಿಮೆ ಇರುತ್ತೆ, ಎಲ್ಲಿ ಅರಣ್ಯ ಪ್ರದೇಶದ ಒಳಗೆ ನುಸುಳೋದಕ್ಕೆ ಸಾಧ್ಯವಾಗುತ್ತೆ, ಯಾವ ಸಮಯದಲ್ಲಿ ಗಸ್ತು ಕಡಿಮೆ ಇರುತ್ತೆ, ಇಂಥ ವಿಷಯಗಳನ್ನು ಇವರು ಗಮನಿಸ್ತಾ ಹೋಗ್ತಾರೆ. ಆ ನಂತರ ಆ ಸ್ಥಳಗಳಲ್ಲಿ ಪಾಕಿಸ್ತಾನಿ ಸೈನಿಕರು ಈ ಉಗ್ರರನ್ನ ಗಡಿದಾಟಿಸುವ ಕೆಲಸವನ್ನು ಮಾಡ್ತಾರೆ. ಅಥವಾ ಅಲ್ಲಿ ಗಸ್ತು ತಿರುಗುವ ಭಾರತೀಯ ಯೋಧರು ಕಡಿಮೆ ಸಂಖ್ಯೆಯಲ್ಲಿದ್ದರೆ ಅವ್ರ ಮೇಲೆ ದಾಳಿ ಮಾಡಿ ಅವರನ್ನ ಹೊತ್ತೊಯ್ದು ಭಯಾನಕವಾಗಿ ಕೊಂದು ಹಾಕೋ ಕೆಲಸವನ್ನು ಕೂಡ ಈ ಬ್ಯಾಟ್ ತಂಡ ಮಾಡುತ್ತೆ. ಗೆಳೆಯರೆ, ಕಾರ್ಗಿಲ್ ಯುದ್ಧ ಆರಂಭವಾಗುವ ಮೊದಲು ಗಸ್ತಿಗೆ ಅಂತ ಹೋಗಿದ್ದ ಸೌರಭ್ ಕಾಲಿಯಾ ಸೇರಿ 5 ಸೈನಿಕರ ಭಯಾನಕ ಹತ್ಯೆ ನಡೀತಲ್ಲ, ಅದನ್ನ ಮಾಡಿದ್ದು ಕೂಡ ಇದೇ ಬ್ಯಾಟ್ ತಂಡ. ಈ ರಕ್ಕಸ ಪಡೆಯ ಕ್ರೌರ್ಯದ ಬಗ್ಗೆ ಹೇಳ್ತಾ ಹೋದ್ರೆ ಅದು ದೊಡ್ಡ ಪಟ್ಟಿ ಆಗುತ್ತೆ. ಇವರು ಗಡಿಯಲ್ಲಿ ಭಾರತೀಯ ಯೋಧರನ್ನ ಭಯಾನಕವಾಗಿ ಕೊಂದು ಹಾಕುವ ಮೂಲಕ ನಮ್ಮ ಯೋಧರಲ್ಲಿ ಭಯ ಉಂಟು ಮಾಡೋ ಪ್ರಯತ್ನವನ್ನ ಹೆಚ್ಚು ಮಾಡಿದ ನಂತರ ಭಾರತೀಯ ಯೋಧರು ಕೂಡ ಅದೇ ರೀತಿಯಲ್ಲಿ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಮತ್ತು ಸಾಕಷ್ಟು ಪ್ರತಿದಾಳಿಗಳಲ್ಲಿ ಭಾರತ ಕೂಡ ಈ ಬ್ಯಾಟ್ ಸದಸ್ಯರನ್ನ ಅವರದ್ದೇ ರೀತಿಯಲ್ಲಿ ಅತ್ಯಂತ ಭಯಾನಕವಾಗಿ ತಲೆ ಕಡಿದು ಕೊಲೆ ಮಾಡ್ತಾ ಇದೆ. 2011ರಲ್ಲಿ ಗಡಿ ಭದ್ರತಾ ಪಡೆಯ 2 ಯೋಧರನ್ನ ಬ್ಯಾಟ್ ಪಡೆ ಅಪಹರಿಸಿ ಕೊಲೆ ಮಾಡಿತು. ಅವರನ್ನ ಅತ್ಯಂತ ಭಯಾನಕವಾಗಿ ಶಿರಚ್ಛೇದ ಮಾಡಿಕೊಳ್ಳಲಾಯಿತು. ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಮುಂದಾದ ಭಾರತೀಯ ಪಡೆ ಬ್ಯಾಟ್ ವಿರುದ್ಧ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಆಪರೇಷನ್ ಜಿಂಜರ್ ಅನ್ನೋ ಕಾರ್ಯಾಚರಣೆಯನ್ನ ಕೈಗೆತ್ತಿಕೊಂಡ ಭಾರತೀಯ ಯೋಧರು 3 ಪಾಕಿಸ್ತಾನಿ ಸೇನಾ ಪೋಸ್ಟುಗಳನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡಿದ್ರು. ಈ ಕಾರ್ಯಾಚರಣೆಯಲ್ಲಿ ಕನಿಷ್ಠ 13 ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾದ್ರೆ ಆ ಪೈಕಿ 3ರನ್ನ ಶಿರಚ್ಛೇದ ಮಾಡಿ ಕೊಲ್ಲಲಾಯಿತು. ಆ ಮೂಲಕ ಶತ್ರುಗಳನ್ನ ಅತ್ಯಂತ ಭಯಾನಕವಾಗಿ ಕೊಲ್ಲುವುದು ನಮಗೂ ಬರುತ್ತೆ ಅನ್ನೋದನ್ನ ಭಾರತೀಯ ಯೋಧರು ಕೂಡ ತೋರಿಸ್ಕೊಟ್ರು. ಇನ್ನು 2017ರಲ್ಲಿ ಕೃಷ್ಣಾ ಘಾಟಿ ಸೆಕ್ಟಾರ್ ಅಲ್ಲಿ BSF ಯೋಧರ ಮೇಲೆ ಬ್ಯಾಟ್ ನಡೆಸಿದ ದಾಳಿಗೆ ಪ್ರತೀಕಾರವಾಗಿ ಭಾರತೀಯ ಪಡೆಗಳು ಬ್ಯಾಟ್ನ 2 ಸದಸ್ಯರನ್ನ ಕೊಂದು ಹಾಕಿದ್ವು. 2017ರ ಡಿಸೆಂಬರ್ 25-26ನೇ ತಾರೀಕು ಭಾರತದ ಘಾತಕ ಕಮಾಂಡೋಗಳು LOCಯ ರಾವಲ್ಕೋಟ್ ರುಖಚಕ್ರಿ ಸೆಕ್ಟಾರ್ ಅಲ್ಲಿ ನಡೆಸಿದ ಕಾರ್ಯಾಚರಣೆಯಲ್ಲಿ ಒಬ್ಬ ಮೇಜರ್ ಸೇರಿದ ಹಾಗೆ ಪಾಕಿಸ್ತಾನದ 3 ಸೈನಿಕರನ್ನ ಹೊಡೆದುಕೊಳ್ಳುವ ಮೂಲಕ ಭಾರತದ ಯೋಧರು ಪ್ರತೀಕಾರವನ್ನು ಹೇಳಿದ್ರು. ಇನ್ನು 2018ರಲ್ಲಿ
ಘಟ್ಟದಲ್ಲಿ ಸಾಂಬಾ ಜಿಲ್ಲೆಯ ಇಂಟರ್ನ್ಯಾಷನಲ್ ಬಾರ್ಡರ್ ಬಳಿ ಇದೇ ಬ್ಯಾಟ್ ತಂಡ BSF ಯೋಧನೊಬ್ಬನನ್ನ ಅಪಹರಿಸಿ ಅವನನ್ನ ಕೊಂದು ಅವನ ದೇಹವನ್ನ ವಿರೂಪಗೊಳಿಸಿತ್ತು. ಹಾಗೆ ಆಗಸ್ಟ್ 1, 2019ರಂದು ಭಾರತೀಯ ಯೋಧರು ಕೆರಾನ್ ಸೆಕ್ಟಾರ್ ಅಲ್ಲಿ ಬ್ಯಾಟ್ ದಾಳಿಯನ್ನ ಯಶಸ್ವಿಯಾಗಿ ವಿಫಲಗೊಳಿಸಿದ್ರು. 5 ರಿಂದ 7 ಮಂದಿ ನುಸುಳುಕೋರರನ್ನ ಕೊಂದು ಹಾಕಿದ್ರು. ಅದಕ್ಕೂ ಮೊದಲು ಅಂದ್ರೆ 2018ರ ಡಿಸೆಂಬರ್ 31ನೇ ತಾರೀಕು ಕೂಡ ಗಡಿಯಲ್ಲಿ ಬ್ಯಾಟ್ ನಡೆಸೋದಕ್ಕೆ ಹೋಗ್ತಾ ಇದ್ದ ಕಾರ್ಯಾಚರಣೆಯೊಂದನ್ನ ಭಾರತೀಯ ಯೋಧರು ವಿಫಲಗೊಳಿಸಿದ್ರು ಮತ್ತು 2 ಪಾಕಿಸ್ತಾನಿ ಸೈನಿಕರನ್ನ ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಯೋಧರು ಹೊಡೆದು ಕೊಂದಿದ್ರು. ಇನ್ನು 2020ರ ಜನವರಿ 10ನೇ ತಾರೀಕು ಕೂಡ ಈ ಬ್ಯಾಟ್ ತಂಡ ಪೂಂಚ್ ಜಿಲ್ಲೆಯಲ್ಲಿ ವ್ಯಕ್ತಿಯೊಬ್ಬನನ್ನ ಶಿರಚ್ಛೇದ ಮಾಡಿಕೊಂಡಿತ್ತು. ಹೀಗೆ ಅತ್ಯಂತ ಭಯಾನಕವಾಗಿ ಕೊಲೆಗಳನ್ನು ಮಾಡುವ ಮೂಲಕ ಅವರು ಗಡಿ ಕಾಯುವ ಯೋಧರನ್ನ ಹೆದರಿಸುವ ಪ್ರಯತ್ನವನ್ನ ಆಗಾಗ ಮಾಡ್ತಾ ಇರ್ತಾರೆ ಮತ್ತು ಅದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಅಲ್ಲಿ ಭಾರತೀಯ ಯೋಧರು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಶನಿವಾರ ಬೆಳಗಿನ ಜಾವ ಕುಪ್ವಾರಾದ ಮಚ್ಚಲ್ ಸೆಕ್ಟರ್ ಅಲ್ಲಿ ಕೂಡ ಇದೇ ಬಾರ್ಡರ್ ಆಕ್ಷನ್ ಟೀಮ್ 3 ಉಗ್ರರನ್ನ ಗಡಿದಾಟಿಸೋ ಪ್ರಯತ್ನವನ್ನು ಮಾಡಿದೆ. ಆ ಪ್ರಯತ್ನದ ಭಾಗವಾಗಿ ಭಾರತೀಯ ಸೇನೆಯ ಪೋಸ್ಟ್ ಮೇಲೆ ಯದ್ವಾತದ್ವಾ ಗುಂಡಿನ ದಾಳಿಯನ್ನು ಮಾಡಿದ್ದಾರೆ. ಆ ಅನಿರೀಕ್ಷಿತ ದಾಳಿಯಲ್ಲಿ ಮೇಜರ್ ಸೇರಿದ ಹಾಗೆ 5 ಭಾರತೀಯ ಸೈನಿಕರು ಗಾಯಗೊಂಡಿದ್ದಾರೆ. ಗೆಳೆಯರೆ, ಗಡಿಯಲ್ಲಿ ಇಷ್ಟು ದಿನ ತಣ್ಣಗಾದಂತೆ ಕಾಣ್ತಾ ಇದ್ದ ಪಾಕಿಸ್ತಾನ ಈಗ ಮತ್ತೆ ಭಾರತೀಯ ಯೋಧರ ಮೇಲೆ ನಡೆಸ್ತಾ ಇರೋ ದಾಳಿಗಳನ್ನು ನೋಡ್ತಾ ಇದ್ರೆ ಅದರ ಹಿಂದೆ ಚೀನಾದ ಚಿತಾವಣೆ ಇದೆ ಅನ್ನೋದು ಗುಪ್ತ ವಿಷಯ ಏನಲ್ಲ. ಭಾರತ ಈ ದಾಳಿಗಳಿಗೆ ಸಮರ್ಥ ಪ್ರತ್ಯುತ್ತರವನ್ನ ಕೊಡದೇ ಇದ್ರೆ ಪಾಕಿಸ್ತಾನ ತನ್ನ ಇಂಥ ಕೃತ್ಯಗಳನ್ನ ಮತ್ತಷ್ಟು ಹೆಚ್ಚು ಮಾಡ್ತಾ ಹೋಗುತ್ತೆ. ಇದನ್ನ ಭಾರತದ ರಕ್ಷಣಾ ಇಲಾಖೆ ಹೇಗೆ ಪ್ರತ್ಯುತ್ತರ ಕೊಡುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ, ಗಡಿಯಲ್ಲಿ ಶುರುವಾಗಿರುವ ಉದ್ವಿಗ್ನತೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.